ನಮ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ನಿಜಕ್ಕೂ ಕಾಡ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರಣೀತ್ ಮೋರ್ ಅವರ ಕಾಮಿಡಿ ಶೋ ನಲ್ಲಿ 370 ಬಿರಿಯಾನಿ ಎಷ್ಟು ವೈರಲ್ ಆಗಿತ್ತು. ಈಗ ಮಧುರ್ ವಿರ್ಲಿ ಅವರ ಒಂದು ಕಾಮಿಡಿ ಶೋನ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಬ್ಲಾಕ್ ಲ್ಯಾಶ್ ಅನ್ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಕಮಿಡಿಯನ್ಸ್ಗೆ ನಿಜವಾಗ್ಲೂ ಕಾಮಿಡಿ ಮಾಡೋದಕ್ಕೆ ಕಂಟೆಂಟೇ ಸಿಗೋದಿಲ್ವಾ, ಅಥವಾ ಡಾರ್ಕ್ ಹ್ಯೂಮರೇ ಅವರ ಕಾಮಿಡಿ ಜಾನರ್ ಅರ್ಥನೇ ಆಗ್ತಿಲ್ಲ. ಸೊ ಏನಿದು ಮಧುರ್ ವಿರ್ಲಿ, ಯಾರಿದು, ಯಾಕೆ ಈ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ? 2024ರ ವಿಡಿಯೋ ಈಗ ಮತ್ತೆ ಇಂಟರ್ನೆಟ್ ಅಲ್ಲಿ ಹಲ್ಚಲ್ ಎಬ್ಸೋದಕ್ಕೆ ಏನ್ ಕಾರಣ? ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ನಾನು ಚಂದನಾ. ಈ ಹಿಂದೆ ನಾವು ಸೇಜಲ್ ಪವರ್ ಅವ್ರ ಬಗ್ಗೆ, ಹಾಗೆ ಹಿಮಾಂಶು ಬಗ್ಗೆ, ಪ್ರಣೀತ್ ಮೋರ್ ಅವರ ಕಾಮಿಡಿ ಬಗ್ಗೆ, ಈ ಡಾರ್ಕ್ ಹ್ಯೂಮರ್ ಬಗ್ಗೆ, ಡಾರ್ಕ್ ಕಾಮಿಡಿ ಬಗ್ಗೆ ಮಾತಾಡ್ತಾನೆ ಇದೀವಿ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾನೆ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬರ ಕನ್ಸೆಂಟ್ ಆಗಿರ್ಬೋದು, ಒಂದು ಡೆತ್ ಬಾಡಿ ಆಗಿರ್ಬೋದು, ಯಾವತ್ತೂ ಕೂಡ ಅದು ಒಬ್ಬರ ಕಾಮಿಡಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಜನಕ್ಕೆ ಅವರದ್ದೇ ಆದಂತಹ ಒಂದಷ್ಟು ಫೀಲಿಂಗ್ಸ್ ಇರತ್ತೆ. ಅಂಡ್ ಅದು ರೇಪ್ ಅಂತ ಬಂದಾಗ ಇಟ್ಸ್ ಅ ಬಿಗ್ ಮೇಜರ್ ಇಶ್ಯೂ. ಅಂದ್ರೆ ನಮ್ಮ ಭಾರತದಲ್ಲಿ ರೇಪ್ಗೆ ಒಳಗಾಗಿರುವಂತಹ ವಿಕ್ಟಿಮ್ಸ್ಗೆ ಇವತ್ತಿಗೂ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟದಲ್ಲಿ ಎಷ್ಟೋ ಜನ ಸೋತ್ರು ಕೂಡ ಮತ್ತೆ ಎದ್ ಬಂದು ಇಲ್ಲ ನಾವು ಮತ್ತೆ ಹೋರಾಟ ಮಾಡ್ತೀವಿ, ನಮ್ಗೆ ಅದಕ್ಕೆ ನ್ಯಾಯ ಬೇಕು ಅಂತ ಮುಂದೆ ನಿಲ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಆಗಿ ಅವ್ರಿಗಾಗಿರುವಂತಹ ಅನ್ಯಾಯವನ್ನ ಯಾರಿಗೂ ಹೇಳ್ಕೊಳ್ದೆ ಮನ್ಸಲ್ಲೇ ಕೊರಗ್ತಾ ಇರುವಂತಹ ಸಂದರ್ಭಗಳನ್ನ ಕೂಡ ನಾವ್ ನೋಡಿದೀವಿ. ಆದ್ರೆ ಒಂದು ಕಾಮಿಡಿ ಶೋ ನಲ್ಲಿ ಮಧುರ್ ವಿರ್ಲಿ ಅನ್ನೋ ಒಂದು ಕಮಿಡಿಯನ್ನು ತುಂಬಾ ಕೀಳಾಗಿ, ಡಿಸ್ಗಸ್ಟಿಂಗ್ ಆಗಿ, ಯಾವ್ದೇ ವಿಚಾರಕ್ಕೂ ಲೆಕ್ಕಿಸದೆ ಯಾರಿದ್ದಾರೆ, ಇದ್ ಏನ್ ಆಗ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಒಂದು ಕಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನಾದ್ರೆ, ಆ ವಿಡಿಯೋದಲ್ಲಿ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ 10 ಜನಕ್ಕೆ ರೇಪ್ ಆಯ್ತು ಅಂತ ಹೇಳಿದ್ರೆ 9 ಜನಕ್ಕೆ ಜಸ್ಟ್ ಅಷ್ಟೇ ಆಗಿರುತ್ತೆ. ಆದ್ರೆ 10ನೇ ವ್ಯಕ್ತಿ ಮಾತ್ರ ಮರ್ಡರ್ ಆಗಿರ್ತಾರೆ ಅಂತ ಹೇಳಿ, ಅದಾದ್ಮೇಲೆ ಯಾಕೆ ಮರ್ಡರ್ ಆಗುತ್ತೆ ಅನ್ನೋದನ್ನ ತುಂಬಾ ಜೋಕ್ ಆಗಿ ಹೇಳಿದ್ದಾರೆ. ಅದು ಅವರಿಗೆ ಸಿಕ್ಕಾಪಟ್ಟೆ ಜೋಕಿಂಗ್ ಆಗಿ ಇರ್ಬೋದೇನೋ, ಯಾಕಂದ್ರೆ ಅದು ಹುಡುಗರಿಗೆ ಸೀರಿಯಸ್ ಆಗಿ ಅರ್ಥ ಆಗದೆ ಇರುವಂತಹ ವಿಷಯನೋ ಏನೋ ನಿಜಕ್ಕೂ ನಮಗ್ ಗೊತ್ತಿಲ್ಲ. ಬಟ್ ಅವರು ಹೇಳಿರುವಂತಹ ಸಂದರ್ಭ ಹೇಗಿದೆ ಅಂದ್ರೆ, 10 ಜನರಲ್ಲಿ 9 ಜನಕ್ಕೆ ರೇಪ್ ಆಗುತ್ತೆ, 10ನೇ ವ್ಯಕ್ತಿ ಮರ್ಡರ್ ಆಗ್ತಾರೆ. ಏನಕ್ಕೆ ಮರ್ಡರ್ ಆಗ್ತಾರೆ ಅಂದ್ರೆ, ಎಲ್ಲಾ ಮುಗಿದ್ಮೇಲೆ, ಅಂದ್ರೆ ಅವ್ನ್ ಸೆಕ್ಷುಯಲಿ ಅವಳನ್ನ ಅಬ್ಯೂಸ್ ಆದ್ಮೇಲೆ ಅವನಿಗೆ ವಾಪಸ್ ಕಡಲ್ ಮಾಡು ಅಂತ ಕೇಳಿದಾಗ ಅವನಿಗೆ ಕೋಪ ಬಂದು ಅವ್ನ್ ಕತ್ತಿ ತಗೊಂಡ್ ಚುಚ್ಬಿಟ್ಟು ಹೇಳ್ತಾನೆ ಕಡಲ್ ಮಾಡ್ಕೋ ಕತ್ತಿ ಜೊತೆ ಅಂತ ಹೇಳಿ. ಅಂದ್ರೆ ಇಟ್ ವಾಸ್ ಅ ಡಿಸ್ಗಸ್ಟಿಂಗ್ ಜೋಕ್ ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ. ಈ ರೀತಿಯಾಗೂ ಕಾಮಿಡಿ ಮಾಡ್ತಾರ? ಇಷ್ಟು ಚೀಪ್ ಆಗಿದ್ಯಾ ನಮ್ಮ ಕಮಿಡಿಯನ್ಸ್ ಮೆಂಟಾಲಿಟಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪ್ರಣೀತ್ ಮೋರ್ ಮೆಂಟಾಲಿಟಿ ಆಗಿರ್ಬೋದು ಅಥವಾ ಮಧುರ್ ವಿಹರ್ ಮೆಂಟಾಲಿಟಿ ಆಗಿರ್ಬೋದು, ಎರಡು ಸೇಮ್ ಅನ್ಸುತ್ತೆ. ಯಾವ್ದಕ್ಕೂ ಎರಡು ಒಂದೇ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರಣೀತ್ ಮೋರ್ ಅವರ ಕಾಮಿಡಿ ಶೋ ಅಲ್ಲಿ ಆಗಿದ್ದು ಇದೇನೆ, ಅಂದ್ರೆ ಹುಡುಗಿರ್ ಕನ್ಸೆಂಟ್. ಇವಾಗ ನಾನು ಇಷ್ಟು ನಿನ್ಗೆ ಖರ್ಚು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಇನ್ ರಿಟರ್ನ್ ಇನ್ ಬಾಡಿ ಕನ್ಸೆಂಟ್ ಬೇಕು ಅಂತ. ಇಲ್ಲಿ ಇವ್ನು ಮಧುರ್ ವಿಹರ್ ಹೇಳ್ತಿರೋಂತಹ ಒಂದ್ ಜೋಕಲ್ಲೂ ಹಾಗೆ ಇದೆ. ಆದ್ಮೇಲೆ ಕಡಲಿಂಗ್ ಕೇಳಿದ್ರೆ ಹುಡುಗಿ ಬಿಡ್ತಾರೆ, ಹುಡುಗಿನ ಮಾಡ್ಬಿಡ್ತಾರೆ. ನಿಜಕ್ಕೂ ಇದು ಡಾರ್ಕ್ ಹ್ಯೂಮರ್, ಇದು ಒಂದ್ ಚೀಪ್ ಮೆಂಟಾಲಿಟಿ ಇರುವಂತಹ ವ್ಯಕ್ತಿಗಳು ಹೇಳುವಂತಹ ಮಾತು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಲಾಕ್ ಲ್ಯಾಶ್ ನ ಅನುಭವಿಸ್ತಾ ಇದ್ದಾರೆ. ತುಂಬಾ ಜನ ಇದಕ್ಕೆ ಆಕ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಇದಕ್ಕೆ ರೀಟ್ವೀಟ್ ಮಾಡ್ತಿದ್ದಾರೆ, ರೀಪೋಸ್ಟ್ ಮಾಡ್ತಿದ್ದಾರೆ, ರಿಯಾಕ್ಷನ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ರೀತಿಯಾದಂತಹ ಕಾಮಿಡಿ ನಮ್ಮ ಇಂಡಿಯಾದಲ್ಲಿ ಯಾವಾಗಿಂದ ಶುರುವಾಯ್ತು? ಒಬ್ಬ ಕನ್ಸೆಂಟ್ ಇದೆಲ್ಲಾನು ಒಂದು ಕಾಮಿಡಿ ಸಬ್ಜೆಕ್ಟಾ ಅನ್ನೋ ಒಂದು ಪ್ರಶ್ನೆಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.